ಸೂಪರ್ ಆಗಿದೆ ತುಂಬ ಎಲ್ಲ ಸಿನಿಮಾ ಇಷ್ಟ ಆಯ್ತು. ನಾನು ಆ್ಯಕ್ಟ್ ಮಾಡಿದ್ದಿದ್ರಳೆ ತುಂಬ ಇಷ್ಟ ಆಯಿತು. ಎಲ್ಲ ಸಿನಿಮಾ ಎಲ್ಲರೂ ಇಷ್ಟ ಆಯಿತು. ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ನಾವು ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಚೆನ್ನಾಗಿ ಡೈರೆಕ್ಟ್ ಎಲ್ಲ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಸರ್. 100ಕ್ಕೆ 100 ನಮಗೆ ಇಷ್ಟ ಆಯಿತು. ಕುಂತ್ಕೊಂಡು ನೋಡೋಂಥ ಫ್ಯಾಮಿಲಿ ಏನು ಅರ್ಥ ಮಾಡ್ಕೊಂಡು ಎಲ್ಲ ಅರ್ಥ ಮಾಡ್ಬೋದು ಸರ್. ಸೂಪರ್ ಚೆನ್ನಾಗಿದೆ. ಮೂವಿ ಮಾತ್ರ ಚೆನ್ನಾಗಿದೆ ಅಣ್ಣ, ಚೆನ್ನಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಬೇಕು ಇನ್ನು. ಮೂವಿ ಮಾತ್ರ ಸಖತ್ತಾಗೈತೆ. ಲಾಸ್ಟ್ ಮಾತ್ರ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅಣ್ಣ, ಕಣ್ಣಲ್ಲಿ ನೀರೇ ಬರುತ್ತೆ. ಸಖತ್ತಾಗಿದೆ ಅಣ್ಣ, ಚೆನ್ನಾಗಿದೆ. ಸೂಪರ್. ಕ್ರೈಮ್ ಟೀಮ್ ಡಿಪಾರ್ಟ್ಮೆಂಟ್ದವ್ರಾಗಿ ಯಾವ ಥರ ಮಾಡಿದ್ದಾರೆ ಅನ್ನೋದು ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ತುಂಬ ಇಷ್ಟ ಆಯಿತು. ಮೂವಿ ಒಂಥರ ಉಗ್ರಂ ಥರ ಇದೆ, ಒಂಥರ ಚೇಂಜ್ ಆಗ್ತಾ ಇರುತ್ತೆ. ಚೆನ್ನಾಗಿದೆ. ಉಗ್ರಂ ಥರ ಅಂದರೆ ಟೈಮಿಂಗ್ ಸೆನ್ಸೇ ಇರಲ್ಲ, ಅಂದರೆ ಫಾಸ್ಟ್ ಮೂವ್ ಆಗ್ತಾ ಇರುತ್ತೆ. ಆ ರೀತಿ ಒಂಥರ ಭಾಳ ಚೆನ್ನಾಗಿದೆ ಸರ್. ಪಿಕ್ಚರ್ ಹೈ ಕ್ಲಾಸ್ ಆಗಿದೆ. ಪ್ರತಿಯೊಬ್ಬರು ನೋಡಬೇಕಾದ ಪಿಕ್ಚರು. ಇದರೊಳಗೆ ಎಲ್ಲದೂ ಇದೆ. ಅದರಿಂದ ಎಲ್ಲರೂ ಪ್ರತಿಯೊಬ್ಬರು ನೋಡಬೇಕಂತ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಭಾಳ ಚೆನ್ನಾಗಿದೆ ಸರ್. ಇದು ನಿಜ, ಅದನ್ನು ಎತ್ತಿ ತೋರಿಸಿದ್ದಾರೆ. ಅದರಿಂದ ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬರು ನೋಡಬೇಕಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ ಸರ್. ಎಲ್ಲರಾಗಿದೆ, ಸಕ್ಕತ್ತಾಗಿದೆ ಸಿನಿಮಾ. ಎಲ್ಲರೂ ಬಂದು ಪ್ರೇಕ್ಷಕರೆಲ್ಲ ನೋಡಬೇಕು ಅಂತ. ಈ ಥರ ಸಿನಿಮಾಗಳು ಮತ್ತೆ ಬರಲ್ಲ. ದಯವಿಟ್ಟು ಬಂದು ಎಲ್ಲ ಜನ ಎಲ್ಲ ಬಂದು ನೋಡಿ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ಕೊತೀನಿ. ಎಲ್ಲ ಸೂಪರ್ ಆಗಿದೆ ಸರ್. ಏನು ಇಷ್ಟ ಆಯಿತು ನಿಮಗೆ ಸಿನಿಮಾದಲ್ಲಿ? ಏನಂತ ನಾವು ಇದು ಹೊಸ್ದಾಗಿ ಬಂದು ನೋಡಿರೋದು ಈ ಫಿಲಮ್ ಇಷ್ಟ ಆಯಿತು. ಗುಡ್ ಒನ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಸೊ ಇಂಟರ್ವಲ್ನಿಂದ ಕ್ಲೈಮ್ಯಾಕ್ಸ್ವರೆಗೂ ತುಂಬ ಸಖತ್ತಾಗಿ ಕ್ರಾಫ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಬ್ರಿಲಿಯಂಟ್ ಮೂವಿ ಅಂತ ಹೇಳ್ಬೋದು. ಎಲ್ಲರೂ ನೋಡಿ. ತುಂಬ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು ಮೂವಿ. ಲೈಕ್ ದ ಯೂಶ್ವಲ್ ಮೂವೀಸ್ ಇದು ತುಂಬ ಡಿಫ್ರೆಂಟ್ ಆಗಿತ್ತು. ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಬೇರೆನೇ ಇದೆ ಎಂಡಿಂಗು. ಚೆನ್ನಾಗಿತ್ತು, ಇಷ್ಟ ಆಯಿತು. ವಿಜಯ್ ಸರ್ ಮತ್ತೆ ಪೊಲೀಸ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಹೇಳೋದೇ ಬೇಡ, ಬೈ ಬರ್ತ್ ಅವ್ರು ಚೆನ್ನಾಗೇ ಮಾಡ್ತಾರೆ. ಸೊ ಇದರೊಳಗೆ ಡಿಫ್ರೆಂಟ್ ರೋಲು ಚೆನ್ನಾಗಿತ್ತು. ಏನು ಕಂಟೆಂಟ್ ತುಂಬ ನಿಮಗೆ ಕ್ಯೂರಿಯಾಸಿಟಿ ಇದೆ? ಅಫ್ಕೋರ್ಸ್ ಫಸ್ಟಿಂದನೂ ಏನಿರ್ಬೋದು, ಹೇಗೆ ಲಿಂಕ್ ಮಾಡಿದ್ರು ಸ್ಟೋರೀಸ್ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಸೊ ಚೆನ್ನಾಗಿತ್ತು ಎಂಡಿಂಗ್. ಎಲ್ಲರದು ಆ್ಯಕ್ಟಿಂಗ್ ಎಕ್ಸೆಪ್ಷನ್ ತುಂಬ ಚೆನ್ನಾಗಿತ್ತು. ಸಾರಿ, ಸಖತ್ತಾಗಿ ಮಾಡಿದ್ದಾರೆ. ವೆರಿ ಡಿಫ್ರೆಂಟಾಗಿ ಚೆನ್ನಾಗಿ ತೆಗ್ದಿದ್ದಾರೆ. ಈ ಥರ ಡೈರೆಕ್ಟರ್ಸ್ ಬರಬೇಕು, ಮೋರ್ ಆ್ಯಂಡ್ ಮೋರ್ ಪುಷ್ ಮಾಡಬೇಕು. ಮೇಡಮ್ ಎಮೋಷನ್ಸ್ ಎಲ್ಲದೂ ಚೆನ್ನಾಗಿತ್ತು. ಟೆಕ್ನಿಕಲಿ ತುಂಬ ರಿಚ್ ಇದೆ. ಸಿನಿಮಾಟೋಗ್ರಫಿ ಟಾಪ್ ನಾಚ್ ಇದೆ. ಆಮೇಲೆ ಎಲ್ಲರ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ವಿಜಯ ರಾಘವೇಂದ್ರ ಸರ್ ಆಯಿತು, ವಿಲನ್ ಕ್ಯಾರೆಕ್ಟರ್ ಆಗಿರೋ ಶ್ರೀಹರ್ಷ ಗೋಭಟ್ ಅವ್ರದ್ದು. ಆಮೇಲೆ ಎಡಿಟಿಂಗ್ ವೈಸು ತುಂಬ ಚೆನ್ನಾಗಿದೆ. ಶಶಾಂಕ್ ಅವ್ರು ಮಾಡಿರೋದು ಅನ್ಸುತ್ತೆ. ತುಂಬ ಚೆನ್ನಾಗಿದೆ ಪ್ರತಿಯೊಂದೂ. ನಾನು ರೇಟಿಂಗ್ ವೈಸ್ ಕೊಡಬೇಕು ಅಂದರೆ 4 ರೇಟಿಂಗ್ ಕೊಡ್ತೀನಿ. ದಯವಿಟ್ಟು ಈ ಥರ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಕನ್ನಡ ಆಡಿಯನ್ಸು. ಥ್ಯಾಂಕ್ ಯು. ತುಂಬ ಇಷ್ಟ ಆದರೆ ನನಗೆ ಪರ್ಫಾರ್ಮೆನ್ಸ್ ವೈಸ್ ಕನೆಕ್ಟ್ ಆಗ್ತಾ ಹೋಗ್ತಿರೋದಕ್ಕೆ. ಸೆಕೆಂಡ್ ಹಾಫ್ ಸ್ಪೆಷಲಿ ನನಗೆ ತುಂಬ ಕನೆಕ್ಟ್ ಆಗಿದೆ. ಚೆನ್ನಾಗಿ ಅನಿಸ್ತು. ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು ಫಿಲಮ್ ಸರ್. ಏನು ಇಷ್ಟ ಆಯಿತು ಸರ್ ಅವ್ರ ಆ್ಯಕ್ಟಿಂಗ್ ಆಗಲಿ ಮತ್ತೊಂದು ಎಲ್ಲ ಚೆನ್ನಾಗಿತ್ತು. ಸೂಪರ್ ಆಗಿದೆ ಆಗಲ್ಲ ಸರ್. ವಿಜಯ ರಾಘವೇಂದ್ರ ಸೂಪರ್ ಆಗಿದೆ. ಸೊ ಅವ್ರ ಬೇರೆ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸೂಪರ್ ಆ್ಯಕ್ಟಿಂಗ್ ಅಂದರೆ ಅವ್ರ ಆ್ಯಕ್ಟಿಂಗು ಚೆನ್ನಾಗಿದೆ. ಅವ್ರ ಅಷ್ಟೇ ಕಮ್ಮಿ ಸರ್, ಸೂಪರ್ ಮಾತಾಡೋಂಗೆ ಇಲ್ಲ ಸರ್. ಮತ್ತೊಂದು ಸಾರಿ ಬರ್ಬೋದು ಫಿಲಮ್ಗೆ. ತುಂಬ ಸಸ್ಪೆನ್ಸ್ ಆಗಿದೆ ಫಿಲಮ್ ನೋಡಿದ್ರೆ. ನಾನು ಟ್ರೈಲರ್ ನೋಡಿಬಿಟ್ಟು ಯೂಟ್ಯೂಬಲ್ಲಿ ಚೆನ್ನಾಗಿತ್ತು, ಅದಕ್ಕೋಸ್ಕರ ಬಂದೆ. ಸೂಪರ್ ಆಗಿದೆ ಸರ್. ಸರ್ ಅದು ಯಾವ ಥರ ಅಂತ ಗೊತ್ತಾಗಲ್ಲ. ಸಸ್ಪೆನ್ಸ್ ಹೋಗ್ತಾ ಹೋಗ್ತಾ ಮುಂದೆ ಏನಾಗ್ಬೋದು ಅಂತ ಗೊತ್ತೇ ಆಗಲ್ಲ. ಸಸ್ಪೆನ್ಸ್ ಆಗಿದೆ, ತುಂಬ ಥ್ರಿಲ್ಲಿಂಗ್ ಇದೆ ಮಾತ್ರ. ಅಂದರೆ ಏನೋ ಒಂದೊಂದು ಸೀನ್ಗಳು ಒಂಥರ ಭಯ ಆಗುತ್ತೆ. ಮತ್ತು ಅವ್ರ ಮಾತ್ರ ಅವ್ರ ತಂದೆಯವ್ರು ಸತ್ತೋದು ನೋಡಿ ತುಂಬ ಫೀಲ್ ಆಗುತ್ತೆ. ಆ್ಯಕ್ಟಿಂಗ್ ಎಲ್ಲ ಮಸ್ತಾಗಿದೆ ಸರ್. ಮತ್ತು ಸೊ ಅವರು ಕ್ವಾಲಿಟಿ ಡ್ರೆಸ್ಸಲ್ಲಿ ಮಾತ್ರ ಮಸ್ತಾಗಿ ಕಾಣ್ತಾರೆ. ಆ್ಯಕ್ಟಿಂಗ್ ಹಂಗೆ ಸೂಪರ್ ಆಗಿದೆ. ಮತ್ತು ಕ್ಲೈಮ್ಯಾಕ್ಸು ಹೇಳೋಕ್ಕಾಗಲ್ಲ ಸರ್. ಅದು ಮತ್ತೆ ಒಂದು ಸ್ವಲ್ಪ ನೋಡಿದ್ರೆ ನೋಡ್ಬೋದು. ನಾನೀಗ ಒಂದೆರಡು ಫೀಡ್ಬ್ಯಾಕು ಹೇಳಿದೆ, ಒಂದೆರಡು ಚಾನಲ್ ಅವ್ರು ಕೇಳಿದರು. ಬಟ್ ನಂದು ಒಂದೇ ಒಪಿನಿಯನ್ನು, ಸಿನಿಮಾ ಸೂಪರಾಗಿದೆ. ಮತ್ತು ಅಲ್ಲಿ ವರ್ಕ್ ಮಾಡಿರ್ತಕ್ಕಂಥ ತಂಡ ಕೂಡ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಇದು ಒಂದು ಸೂಪರಾಗಿರೋ ಕ್ರೈಮ್ ಆ್ಯಂಡ್ ಏನೋ ವೆಲ್ ಸ್ಕ್ರಿಪ್ಟೆಡ್ ಮೂವಿ ಅಂತ ಹೇಳ್ಬೋದು. ಮೂವಿ ಓವರಾಲ್ ಚೆನ್ನಾಗಿದೆ. ಆ್ಯಕ್ಟಿಂಗ್ ಮಾಡಿರ್ತಕ್ಕಂಥ ಏನಿದ್ದಾರೆ ಆ್ಯಕ್ಟರ್ಸು,
ಐನೋ ಅವ್ರದ್ದು ತುಂಬ ಸ್ಟ್ರಗಲ್ ಕಾಣುತ್ತೆ ಅಲ್ಲಿ, ಸ್ಟ್ರಗಲ್ ಕಾಣುತ್ತೆ. ಮತ್ತು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅದು ನನಗೆ ಆಲ್ರೆಡಿ ಗೊತ್ತು, ಬಿಕಾಸ್ ನನಗೆ ಪರ್ಸ್ನಲಿ ನಾನು ಅವರನ್ನು ಮಾತಾಡಿಸ್ತೀನಿ, ಯಾವಾಗಲೂ ಸಿಗ್ತಾರೆ ಮಾತಾಡಿಸ್ತೀನಿ. ನಾನು ಫ್ಯಾನ್ ಆಫ್ ಹರ್ಷ, ಫ್ಯಾನ್ ಆಫ್ ಶ್ರೀ ಹರ್ಷ. ಆ್ಯಂಡ್ ಹಾಗೆ ಈಗ ನಮ್ಮ ದೊಡ್ಡ ಆ್ಯಕ್ಟರ್ಸು ವಿಜಯ ರಾಘವೇಂದ್ರ ಸರು, ಭಾವನಾ ಮೇಡಮು, ಮತ್ತು ರಂಗಾಯಣ ಸರು, ಇವರೆಲ್ಲರ ಆ್ಯಕ್ಟಿಂಗು ಹೇಳೋದೇ ಬೇಡ. ಇವರು 100ಗೆ 110% ಕೊಡ್ತಾರೆ. ಸೊ ಯಾಕೆ ನಾನು ಹರ್ಷ ಫ್ಯಾನು ಅಂತಂದರೆ, ಸೊ ಐ ನೋ ಹಿಮ್ ವೆರಿ ವೆಲ್ ಸಿನ್ಸ್ ಲಾಸ್ಟ್ 10 to 20 years ವಿ ನೋ ಹಿಮ್. ಅವರು ಚಿಕ್ಕ ಹರ್ಷ ಕವಿಯರ್ ಸಿ here is Harsha. He is my very good friend. So I am fan of Harsha, to be frank. So as an audience I say, ಎಲ್ಲ ಫ್ಯಾಮಿಲಿಯವರು, ಈವನ್ ಕ್ರೈಮ್ ಸ್ಟೋರಿಗಳನ್ನು ಲೈಕ್ ಮಾಡೋ ಅಂಥವ್ರು ಬಂದು ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ನೋಡ್ಬೋದು. ಮೂವಿ ಸೂಪರ್ ಆಗಿದೆ. ನಾನು ಈಗ ಹೇಳ್ತಾ ಇದ್ದೀನಿ, ಹರ್ಷ ಮುಂದೆ ಹೇಳ್ತಾ ಇದ್ದೀನಿ, ಆ್ಯಸ್ ಎ ಹರ್ಷ ಫ್ಯಾನ್. ನಾನು ಅಂದರೆ ಇದಕ್ಕೆ ನೀವು ಕೇಳ್ತೀರ 100%ಗೆ ಎಷ್ಟು ಪರ್ಸೆಂಟ್ ಕೊಡ್ಬೋದು. 100ಗೆ ನಾನು 110% ಕೊಡ್ತೀನಿ. ಐ ರಿಯಲಿ ಎಂಜಾಯ್ಡ್ ಇಟ್. ಮೂವಿ ಸ್ಕ್ರೀನ್ ಪ್ಲೇ, ಆ ಸ್ಟೋರಿ ಕನೆಕ್ಟಿವಿಟಿ. ನೆಗೆಟಿವ್ ರೋಲಲ್ಲೂ ಕೂಡ ನೀವು ಪಾಸಿಟಿವಿಟಿ ನೋಡ್ತೀರಾ. ಇಲ್ಲಿ ಪಾಸಿಟಿವ್ ರೋಲಲ್ಲಿ ನೀವು ಸ್ವಲ್ಪ ನೆಗೆಟಿವ್ ಇದು ನೋಡ್ತೀರಾ. ಹೇಗಿದೆ ರೀ? ಸೊ ಹೌ ಇಟ್ ಈಸ್ ವಂಡರ್ಫುಲ್ ಮೂವಿ. ಪೀಪಲ್ ಕ್ಯಾನ್ ವಾಚ್. ಇದು ಕನ್ನಡ ಮೂವಿ, ನಮ್ಮ ಹೆಮ್ಮೆಯ ಮೂವಿ. ಇದರಲ್ಲಿ ದೊಡ್ಡ ಸುಶಾಂತ್, ಪ್ಲೀಸ್ ಕಮ್ ಪ್ಲೀಸ್ ಕಮ್. ಇಟ್ಸ್ ಓಕೆ. ಸಿ ಪೀಪಲ್ ಆರ್ ದೇರ್. ಐ ಮೀನ್ I know very well them. They are very talented. They are very well talented. They know. I mean, they struggle a lot since from there. College good. They did a very well done job. Thank you so much. ನಾನೇ ಕೇಳ್ತೀನಿ, ಹೆಂಗಿದೆ ಸರ್ ಮೂವಿ ಅಂತ ಅದ್ದೂರಿ ಆಗೈತೆ ಸರ್. ಜನವರಿ 2024 ಕಾಟೇರ್ ಆದಮೇಲೆ ಇದು ಅದ್ಭುತವಾಗಿದೆ. ಎಲ್ಲ ಬಂದು ನೋಡ್ಬೋದು ಫ್ಯಾಮಿಲಿ ಅಂತದ್ದು. ಇವತ್ತಿನ ಕಾಲದಲ್ಲಿ ಈ ಥರ ಪಿಕ್ಚರ್ ತೆಗಿತಾ ಇರೋದೇ ಪುಣ್ಯ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಫ್ಯಾಮಿಲಿ ಅಂತೂ ಸೂಪರ್ ಆಗಿದೆ ಸರ್. ಚಿಂದಿ ಆಗೈತೆ. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಇವಾಗ ರ್ಯಾಕಿಂಗ್ ಸ್ಟಾರ್ ಹೆಂಗೆ ಬೆಳೆದ್ರು, ಇವಾಗ ಅದು ಕನ್ನಡ ಇಂಡಸ್ಟ್ರಿನೇ. ಈಗ ಎಲ್ಲ ಎಲ್ಲ ಫ್ಯಾನ್ಸ್ಗಳು ಇವತ್ತಿನ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಶುಗೆ ಯಾವ ಥರ ಸಪೋರ್ಟ್ ಮಾಡಿದ್ರು, ಎಲ್ಲ ನಮ್ಮ ಹೊಸ ಕನ್ನಡ ಇಂಡಸ್ಟ್ರಿ ಹೀರೋಗಳಿಗೂ ಸಪೋರ್ಟ್ ಮಾಡಬೇಕು ಸರ್. ಅದನ್ನು ಹೇಳೋಕ್ಕೆ ಎಲ್ಲರ ಆಕ್ಟಿಂಗ್ ಬಗ್ಗೆ ಹೆಂಗೆ ಅನಿಸ್ತು ಸರ್ ನಿಮಗೆ? ಸರ್ ಅದ್ಭುತವಾಗಿದೆ. ರಂಗಣ್ಣ ರಘು ಅವರು ಸೂಪರ್ ಆಗಿ ಐತೆ ಸರ್. ಹೇಳೋಕ್ಕೆ ಊಹೆನೇ ಮಾಡ್ಕೊಬಾರ್ದು ಸರ್. ಕಾಟೇರ ಬಿಟ್ರೆ ನೆಕ್ಸ್ಟು ಕೊಂಡಾಣ ಸಕ್ಕತ್ತಾಗೈತೆ ಸರ್. ವಿಜಯ ರಾಘವೇಂದ್ರ ಸರ್ ಅಲ್ಲಿ, ಖುಷಿ ರವಿ ಮೇಡಮ್, ಭಾವನಾ ಮೇಡಮ್ ಎಲ್ಲ ಸೂಪರಾಗಿ ಆ್ಯಕ್ಟಿಂಗ್ ಮಾಡೋರೆ. ಫ್ಯಾಮಿಲಿ ಕುಂತ್ಕೊಳ್ಳೋ ನೋಡೋ ಫಿಲಮ್ ಅಂದರೆ ಇದೆ ಕೊಂಡಾಣ. ಎಲ್ಲ ಬಂದು ಫಿಲಮ್ ನೋಡಿ ಸಕ್ಸಸ್ ಆಗಲಿ ಫಿಲಮ್. ಸರ್ ಇವತ್ತೊಂದು ಕಾಲದಲ್ಲಿ ಹುಡುಗಿರು ಕೈ ಕೊಟ್ಬಿಟ್ಟು ಹೋಗಿದ್ದಾರೆ. 3 ತಿಂಗಳು ಲವ್ ಮಾಡ್ತಾರೆ, ಇನ್ನು 3 ತಿಂಗಳು ಇನ್ನೊಬ್ಬನ ಜೊತೆ ಇರ್ತಾರೆ. ಆದರೆ ಈ ಫಿಲಮಲ್ಲಿ ಹುಡುಗಿರು ಬಂದು ನೋಡಬೇಕು. ಫಸ್ಟ್ ಆಫ್ ಆಲ್ ಈ ಫಿಲಮ ಹುಡುಗಿರು ಬಂದು ನೋಡಬೇಕು. ಲಾಸ್ಟ್ ಕಂಡಕ್ಕಾದ್ರು ಸರಿನಾ ಸರ್? ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತಿನ ಕಾಲದಲ್ಲಿ ಟೈಮ್ ಪಾಸ್ ಹುಡುಗಿರು ಲವ್ ಮಾಡೋರು ಇರ್ತಾರೆ. ಆಲ್ಮೋಸ್ಟ್ 90% ಟೈಮ್ ಪಾಸ್ ಹುಡುಗಿರು ಲವ್ ಮಾಡೋರು ಇರೋದು. ಇವತ್ತಿನ ಕಾಲದಲ್ಲಿ ಲಾಸ್ಟ್ ಕಂಡಕ್ ಕೊನೆವರೆಗೂ ಐತೆ ಅಂದರೆ ಈ ಫಿಲಮ್ ನೋಡಿ ಎಲ್ಲ ಹುಡುಗಿರು ಫಸ್ಟ್ ಆಫ್ ಆಲ್ ಲವ್ವರ್ಸು ಬಂದು ಹುಡುಗಿರ್ನ ಅವ್ರನ್ನ ಲವ್ವರ್ಸ್ನ ಕರ್ಕೊಬಂದು ನೋಡಬೇಕು ಈ ಫಿಲಮ್ನ. ಸಿನಿಮಾ ಅದ್ಭುತವಾಗಿದೆ. ಹೆಂಗೆ ಅಂತಂತಂದರೆ, ಈಗ ಸಿನಿಮಾ ಬಂದು ನೋಡಿದ್ಮೇಲೆ ಒಂದು ಟೇಕ್ ಅವೇ ಫ್ಯಾಕ್ಟ್ರ್ ಅಂತ ಬೇಕಾಗುತ್ತೆ. ಟೇಕ್ ಅವೇ ಫ್ಯಾಕ್ಟ್ರ್ ಸಿನಿಮಾದಲ್ಲಿ ಅದ್ಭುತವಾಗಿದೆ. ವಿಜಯ್ ಸರ್ ಆಗಿರ್ಬೋದು, ಆಮೇಲೆ ಇದರಲ್ಲಿ ನನ್ನ ಫ್ರೆಂಡ್ ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದಾನೆ ಶ್ರೀಹರ್ಷ ಅಂತ. ಅವನು ಯಾಕಂದರೆ ಫಸ್ಟ್ ಟೈಮು. ಆಮೇಲೆ ಇದಕ್ಕೂ ಮೊದಲು ಈ ಕಾಂಬಿನೇಷನ್ನ ನೋಡಿದ್ದೆ ಎಲ್ಲಿ ಅಂತಂದರೆ ಸೀತಾರಾಮ್ ವಿನಯ್. ಸೊ ಸೀತಾರಾಮ್ ವಿನಯ್ ನಾನು ಅಮೆಝಾನ್ ಪ್ರೈಮಲ್ಲಿ ನಾನಂತ ಅಷ್ಟೇ ಅಲ್ಲ ಎಲ್ಲರೂ ಸೇರಿಬಿಟ್ಟೆ ನೋಡಿರೋದು, ಯಾಕಂದರೆ ಅದು ಕರೋನಾ ಟೈಮ್ ಇತ್ತು. ಸೊ ಆ ಸೇಮ್ ಕಾಂಬಿನೇಷನ್ ಥಿಯೇಟ್ರ್ ಸ್ಕ್ರೀನ್ ಮೇಲೆ ಹೆಂಗೆ ವರ್ಕ್ ಆಗಿದೆ ಅಂತ ನೋಡೋ ತುಂಬ ಕ್ಯೂರಿಯಾಸಿಟಿ ನನಗಿತ್ತು. ಅದ್ಭುತವಾಗಿ ಬಂದಿದೆ. ಆ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಪ್ರೀ ಕ್ಲೈಮ್ಯಾಕ್ಸ್ ಆಗಿರ್ಬೋದು. ಕೆಲವೊಂದು ಸಿನಿಮಾಗಳಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಅನ್ನೋದು ಬರೀ ಒಂದು ಪೀಠಿಕೆ ಇರುತ್ತಷ್ಟೇ ಕ್ಲೈಮ್ಯಾಕ್ಸ್ಗೆ. ಬಟ್ ಇದು ಆ್ಯಕ್ಚುಲಿ ಪ್ರೀ ಕ್ಲೈಮ್ಯಾಕ್ಸೇ ನಿಮ್ಮನ್ನು ಸೀಟ್ ಹೆಚ್ಚಿಗೆ ಕರ್ಕೊಂಡೋಗಿ ಕೂರಿಸುತ್ತೆ. ಅದಾದಮೇಲೆ ಏನು ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಆಗುತ್ತಲ್ಲ, ಪ್ರತಿ ಸೆಕೆಂಡು ಅದ್ಭುತವಾಗಿದೆ ಅಂತ. ಯಾಕಂದರೆ ಈಗ ಇವಳು ವೈಫು ನಾನು ಇಬ್ಬರು ಸೇರ್ಬಿಟ್ಟು ಸಿನಿಮಾ ನೋಡಿದ್ದೀವಿ. ನನಗೆ ಒಂದು ಎಂಡಿಂಗ್ ಹಿಂಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಹೋದರೆ, ಇವಳು ಪಕ್ಕದಲ್ಲಿ ಕೂತ್ಕೊಂಡು ಇನ್ನೊಂಥರ ಎಂಡಿಂಗ್ ಇರಲಿ ಅಂತಲೇ ಇವಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ ಥರ ಬರುತ್ತೆ ಕ್ಲೈಮ್ಯಾಕ್ಸು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಪೋಸಿಟ್ ಆಗಿ ಬಂತು. ಅಯ್ಯೋ ಹಿಂಗಾಗಬೇಕಿತ್ತಲ್ಲ ಅಂತ ಅನಿಸುತ್ತೆ 1 ಸೆಕೆಂಡ್ಗೆ. ಆ್ಯಂಡ್ ಹೊರಗಡೆ ಬಂದಮೇಲೂ ಅದೊಂದು ತಲೆಯಲ್ಲಿ ಕುರಿತಾ ಇರುತ್ತೆ, ಈ ಥರ ಎಂಡಿಂಗ್ ಇದ್ದಿದ್ದು ಇನ್ನೂ ಚೆನ್ನಾಗಿರೋದಲ್ವಾ. ಆಮೇಲೆ ಪಾಪ ನಮ್ಮ ವಿಜಯ ರಾಘವೇಂದ್ರ ಸರ್ನ ನೋಡಿ ಪಾಪ ಅಂತ ಅನಿಸ್ತು ಕ್ಲೈಮ್ಯಾಕ್ಸಲ್ಲಿ. ಆ್ಯಂಡ್
ಫ್ರೆಂಡ್ ಆಗಿರ್ಬೋದು ಶ್ರೀಹರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಗೆಟಿವ್ ರೋಲು ಸಖತ್ತಾಗಿ ಕಾಣಿಸ್ತಾ ಇದೆ ಫ್ರೇಮ್ ಟು ಫ್ರೇಮ್. ಆ್ಯಂಡ್ ವಿಜಯ್ ಸರ್ ಆಗಿರ್ಬೋದು, ಆ ಒಂದು ಪೊಲೀಸ್ ಗೆಟಪ್ಪಲ್ಲಿ ಆ್ಯಪ್ಟ್ ಆಗಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ತುಂಬ ಸಖತ್ತಾಗಿದೆ, ಡೈರೆಕ್ಷನ್ ತುಂಬ ಸಖತ್. ಅದೇನು ಗೊತ್ತಾ, ಈಗ ಒಂದೊಂದು ಇಟ್ಟು ಹೇಳೋ ಬದಲು ಹೇಳಬೇಕು ಅಂದರೆ ಸಿನಿಮಾನೇ ಫುಲ್ ಪ್ಯಾಕೇಜಾಗಿ ನೋಡೋದಾದರೆ ಸಖತ್ತಾಗಿ ಬಂದಿದೆ ಸಿನಿಮಾ. ಎಲ್ಲರೂ ನೋಡಬೇಕು, ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಎಸ್, ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದೇ ನೋಡಿ ಅಂತ ನಿಮ್ಮೆಲ್ಲರೂ ಕೇಳ್ಬೋದು. ಅದ್ಭುತವಾಗಿದೆ. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.